ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ಈ ಹಸ್ತ ನಕ್ಷತ್ರ ಮತ್ತು ಈ ದಿವಸ ಸಪ್ತಮಿ ತಿಥಿ ಇವೆರಡು ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥದ್ದು, ವಾರ ಶನಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ತಂದೆ ಮಕ್ಕಳನ್ನು ಒಂದು ದಿನದಲ್ಲಿ ಈ ರೀತಿಯಲ್ಲಿ ಕಂಡುಕೊಳ್ಳುವ ಒಂದು ಕಾಲ ನಮ್ಮ ಎದುರು ಬಂದು ನಿಂತಿದೆ. ಈ ದಿವಸ ಏನು ಮಾಡಬಹುದಪ್ಪ? ಶನೈಶ್ಚರನಿಗೆ ಏನು ಪ್ರೀತಿಯೋ ಅದನ್ನು ಮಾಡಿದರೆ ನಮಗೆ ಕೃಪೆ ಉಂಟಾಗುತ್ತಾ ಉಂಟು. ನಮಗೇನು ಪ್ರೀತಿಯೋ ಅದನ್ನೆಲ್ಲ ಮಾಡೋದು. ಶನೈಶ್ಚರನಿಗೇನು ಇಷ್ಟ ಅದನ್ನು ಮೊದಲು ನೋಡ್ಕೋಬೇಕು ನಾವು, ಅಲ್ವಾ? ಶನೈಶ್ಚರನಿಗೆ ಅಷ್ಟೇ ಅಲ್ಲ, ದೇವತೆಗಳು ಕೂಡ ಶನೈಶ್ಚರನಿಗೆ ಒಂದು ವರ ಕೊಟ್ಟಿದ್ದಾರೆ. ಶನಿವಾರದ ದಿವಸ ಯಾರಾದರೂ ನಿನ್ನ ಭಕ್ತರು ನಿನ್ನ ಸಮೀಪಕ್ಕೆ ಬಂದರೆ ನಿನ್ನ ವರ ಅಷ್ಟೇ ಅಲ್ಲ, ಶನೈಶ್ಚರನ ದೇವಸ್ಥಾನಕ್ಕೆ ಹೋದರೆ ಶನೈಶ್ಚರನ ಅಷ್ಟೇ ಅಲ್ಲ ರೀ ವರಗಳು, ದೇವತೆಗಳ ವರವೂ ಸಿಕ್ಕಿಬಿಡುತ್ತೆ. ಶನೈಶ್ಚರನಿಗೆ ಹೇಳಿದ್ದಾರೆ, ಈ ಕಾರಣದಿಂದಾಗಿ ನೀನು ವರ ಕೊಡೋದು ಅಷ್ಟೇ ಅಲ್ಲ ನಿನ್ನ ಭಕ್ತರಿಗೆ, ನಾವು ನಿಮ್ಮ ಜೊತೆಗೆ ಕೊಟ್ಬಿಡ್ತೀವಿ ವರನ. ಏನು ಮಾಡಬೇಕಾಗಿದ್ದರೆ ಏನು ಮಾಡಬೇಕು ಅಂದರೆ, ದೇವತೆಗಳೇ ಹೇಳ್ತಾರೆ, ಯಾರು ಅಶ್ವತ್ಥ ವೃಕ್ಷವನ್ನು ಈ ದಿವಸ ಪ್ರದಕ್ಷಿಣೆ ಹಾಕ್ತಾರೋ, ಯಾರು ಅಶ್ವತ್ಥ ವೃಕ್ಷವನ್ನು ಈ ದಿವಸ ಪೂಜಿಸ್ತಾರೋ, ಶನಿವಾರ ದಿವಸ ಶನೈಶ್ಚರನ ಸನ್ನಿಧಾನ ಇದ್ದು ಅಲ್ಲೇ ಅಶ್ವತ್ಥ ವೃಕ್ಷ ಇದ್ದುಬಿಟ್ರೆ ಅದು ಪುಣ್ಯ ಸ್ಥಳ. ಅಂಥ ಕ್ಷೇತ್ರದಲ್ಲಿ ನೀವು ಅಶ್ವತ್ಥ ವೃಕ್ಷವನ್ನು ಈ ದಿವಸ 12 ಬಾರಿ ಪ್ರದಕ್ಷಿಣೆ ಮಾಡಿ ಶನೈಶ್ಚರನಿಗೂ ಅಶ್ವತ್ಥ ವೃಕ್ಷಕ್ಕೂ ಪೂಜೆಗಳನ್ನು ಸಲ್ಲಿಸಿದ್ದೇ ಆದರೆ ಬರೀ ಶನೈಶ್ಚರನ ಅನುಗ್ರಹ ಅಲ್ಲ, ದೇವತೆಗಳ ಅನುಗ್ರಹವೂ ಸಿಕ್ಬಿಡುತ್ತೆ. ಇದಕ್ಕೊಂದು ಕಥೆಯನ್ನು ಪುರಾಣದಲ್ಲಿ ನಾವು ಕಾಣ್ತೀವಿ. ಅಶ್ವತ್ಥಾಸುರ ಅಂತ ಒಬ್ಬ ರಾಕ್ಷಸ, ಅವನು ಅರಳಿ ಮರದ ರೂಪವನ್ನು ತಾಳಿ ಬರುವಂಥ ಭಕ್ತಾದಿಗಳಿಗೆ ಋಷಿಮುನಿಗಳ ಸ್ಥಳದಲ್ಲಿ ಋಷಿಗಳನ್ನು ಕಾಣಲಿಕ್ಕೋ ಇನ್ನೇನಕ್ಕೋ ಹೀಗೆ ಹೋದಾಗ ಬಂದಂಥವ್ರನ್ನೆಲ್ಲ ಉಪಟಳ ಮಾಡೋದು, ತಿಂದು ಹಾಕೋದು, ಇಲ್ಲ ಅವರಿಗೆ ಕಿರಿಕಿರಿ ಮಾಡೋದು, ಇಲ್ಲ ಕೊಂಬೆ ಬೀಳಿಸ್ಬಿಡೋದು, ಹೀಗೇನೋ ಮಾಡ್ತಾ ಇದ್ದ. ಋಷಿಗಳೆಲ್ಲ ಪಾಪ ಸಂಕಟ ಪಟ್ಕೊಂಡು ಶನೈಶ್ಚರನಿಗೆ ಹೇಳಿದ್ರು, ನೋಡಿ ಈ ಥರ ಆಗ್ತಾಯಿದೆ, ಹೀಗಾಗಿ ನೀನೇನಾದರೂ ಇದಕ್ಕೊಂದು ಗತಿ ಕಾಣಿಸ್ತೀಯ ಅಂತ. ಶನೈಶ್ಚರ ಅಶ್ವತ್ಥಾಸುರನ ಸಂಹಾರನೆ ಮಾಡಿಬಿಟ್ಟ. ಆಗ ಅಶ್ವತ್ಥ ವೃಕ್ಷ ತನ್ನ ನಿಜ ಸ್ವರೂಪವನ್ನು ಪಡ್ಕೊಳ್ತು. ವಸ್ತುತಃ ಅಶ್ವತ್ಥದಲ್ಲಿ ಯಾವ ದೇವರಿದ್ದಾರೆ ಅಂದರೆ ಅದಕ್ಕೊಂದು ಕಥೆ ಇದೆ. ಒಮ್ಮೆ ಶಿವಪಾರ್ವತಿಯರು ವಿಹಾರಕ್ಕೆ ಅಂತ ಒಂದು ಅರಣ್ಯವನ್ನು ಪ್ರವೇಶ ಮಾಡಿದರು. ಹೋಗ್ತಾರಲ್ಲ ದಂಪತಿಗಳು ಈ ವಿಹಾರಕ್ಕೆ ಅಂತ ಎಲ್ಲೆಲ್ಲೋ ಹಿಮಾಲಯಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ಊಟಿಗೆ ಹೋಗ್ತಾರೆ, ಮತ್ತೊಂದು ಹಾಗೆ ಪರಮೇಶ್ವರನು ಕೂಡ ವಿಹಾರಕ್ಕಾಗಿ ಬಂದಂಥವನು ಒಂದು 6 ತಿಂಗಳಾಯಿತು, ವರ್ಷ ಆಯಿತು, 1.5 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಕಾಲ ಉರುಳು ಹೋಗ್ತಾ ಇದೆ. ಶಿವ ಕೆಲಸ ಬಿಟ್ಬಿಟ್ಟಿದ್ದಾನೆ, ಹೆಂಡತಿ ಜೊತೆ ಸುತ್ತಾಡ್ತಾ ಇದ್ದಾನೆ. ದೇವತೆಗಳಿಗೆಲ್ಲ ಆಶ್ಚರ್ಯ ಅಲ್ಲ, ಸಂಕಟ ಶುರುವಾಯಿತು. ಶಿವನ ಕೆಲಸ ನಿಂತು ಬಿಟ್ಟರೆ ಪ್ರಪಂಚ ಏನಾಗುತ್ತೆ ರೀ? ಸಾವಿಲ್ಲ ಅಂದರೆ ಮುಕ್ತಿ ಇಲ್ಲ ನಮಗೆ, ಹಾಗಾಗ್ತಾ ಇರುತ್ತೆ. ಹೀಗಾಗಿ ಎಲ್ಲ ದೇವತೆಗಳು ಅಗ್ನಿಯನ್ನು ಮುಂದಿಟ್ಟುಕೊಂಡು, ಅಪ್ಪ ರಾಜ ನೀನು ಹೋಗಿ ಈ ಈಶ್ವರ ಮತ್ತು ಪಾರ್ವತಿಯರು ಪ್ರಣಯಗಳಾಗಿ ಅವ್ರು ಮರ್ತು ಹೋಗಿಬಿಟ್ಟಿದ್ದಾರೆ, ಬ್ರಹ್ಮಾಂಡವನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ, ಹೀಗಾಗಿ ಅವ್ರಿಗೆ ಎಚ್ಚರಿಸಪ್ಪ ಅಂತ ಕೇಳಿಕೊಂಡ್ರು. ಅಗ್ನಿ ಪಾಪ ಬಲಿಪಶುವಾಗಿ ಹೋಗಿ ಈ ಥರ ದೇವತೆಗಳ ಸಂಕಟ ಆಗಿದೆ, ಸಂಹಾರ ಕಾರ್ಯವಿಲ್ಲದೆ ಪ್ರಪಂಚದ ಅವ್ಯವಸ್ಥೆ ಆಗಿಬಿಟ್ಟಿದೆಯಪ್ಪ, ಹೀಗಾಗಿ ನೀವು ಎಚ್ಚರಗೊಳ್ಬೇಕಂತೆ ಅಂತ ಪ್ರಾರ್ಥನೆ ಮಾಡ್ದ. ಪಾರ್ವತಿ, ವಿಹಾರ ಶೃಂಗಾರ ಸಮಯದಲ್ಲಿ ಬಂದು ಈ ಥರ ತೊಂದರೆ ಮಾಡ್ತೀಯಲ್ಲ ನೀವು, ಎಲ್ಲ ದೇವತೆಗಳು ವೃಕ್ಷಗಳಾಗ್ಬಿಟ್ರಿ ಅಂತ ಶಾಪ ಕೊಟ್ಬಿಟ್ರು. ಆಗ ಈ ಅಶ್ವತ್ಥ ವೃಕ್ಷವಾದಂಥವನು ನಾರಾಯಣ, ಶ್ರೀಮನ್ನಾರಾಯಣ, ಅವನಿಗೆ ಯಾವ ಸ್ಥಿತಿ ಬಂತು ಅಂದರೆ ಅಶ್ವತ್ಥ ವೃಕ್ಷವಾಗುವ ಪರಿಸ್ಥಿತಿ ಬಂತು. ನಮ್ಮ ಈಶ್ವರ ಅವನು ಪಾಪ ದೇವತೆಗಳಲ್ಲಿ ಒಬ್ಬ ಅಲ್ವ, ಹೀಗಾಗಿ ಗಂಡನೇ ಪಾಪ ಆಲದ ಮರವಾದ ಪರಿಸ್ಥಿತಿ ಬಂತು. ಹೀಗೆ ಒಬ್ಬೊಬ್ಬರು ದೇವತೆಗಳು ಒಂದೊಂದಾದರೂ ಶಕ್ತಿ ದೇವತೆಗಳಲ್ಲ, ಅವರೆಲ್ಲ ಬೇವಿನ ಮರ ಆಗಿಬಿಟ್ರು. ಈಗಲೂ ನಾವು ಆ ಮದುವೆಗಳನ್ನೆಲ್ಲ ಕಾಣ್ತೀವಿ, ವೃಕ್ಷ ವಿವಾಹವನ್ನು. ಹೀಗೆ ಅದೊಂದು ಕಥೆ ಇದೆ. ಹೀಗೆ ಅಶ್ವತ್ಥ ನಾರಾಯಣ ಸ್ವರೂಪದಲ್ಲಿ ನಿಂತ, ಶನೈಶ್ಚರನಿಂದಾಗಿ ಮತ್ತೆ ಅಂಥದ್ದೊಂದು ಸ್ಥಿತಿ ಬಂತು. ಆಗ ದೇವತೆಗಳೆಲ್ಲ ಹೇಳಿದರು ಶನೈಶ್ಚರನಿಗೆ, ಅಪ್ಪ ನೀನು ಬಹಳ ಒಳ್ಳೆ ಕೆಲಸ ಮಾಡಿದೆ,
ನಾರಾಯಣನನ್ನು ಉಳಿಸ್ಕೊಟ್ಟೆ ಅಶ್ವತ್ಥ ವೃಕ್ಷದಲ್ಲಿ. ಈ ಕಾರಣದಿಂದ ನಿನ್ನ ಭಕ್ತರು ಯಾರಾದರೂ ಈ ದಿವಸ ಬಂದು, ಶನಿವಾರ ದಿವಸ ಬಂದು ನಿನಗೆ ಪೂಜೆ ಮಾಡಿದ್ರೆ ನಾವು ನೀನು 2 ಕೈಯಲ್ಲಿ ಕೊಡು, ನಮ್ಮದೆಲ್ಲ ಕೈ ಸೇರಿಸಿ ಒಂದು 106 ಕೈಗಳ ಮೂಲಕ ಫಲ ಕೊಟ್ಬಿಡ್ತೀವಿ ಅಂತ ಒಂದು ಕಥೆ ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ಪ್ರದಕ್ಷಿಣೆ 1000 ಪ್ರದಕ್ಷಿಣೆಗೆ ಸಮವಾಗಿಬಿಡುತ್ತೆ. ನೀವು ಮಾಡುವ ಯಾವುದೇ ಒಂದು ಪೂಜೆ, ಈ ದಿವಸ ಅರಳಿ ವೃಕ್ಷಕ್ಕೆ ನೀವು ಸಮರ್ಪಣೆ ಮಾಡಿದ ಯಾವುದೇ ಒಂದು ಸರಳ ಸೇವೆ ಅಂಥ ಒಂದು ವಿಶೇಷ ಫಲಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ, ಮಹಾತ್ಮ್ಯವನ್ನು ಹೇಳುತ್ತೆ. ಶನಿವಾರ ಅಶ್ವತ್ಥ ವೃಕ್ಷದ ಪೂಜೆಯ ಮಹಿಮೆ ಅದು ಅಳತೆಗೆ ಮೀರಿದ್ದು, ಅಗಣಿತ ಅಂತೀವಲ್ಲ ಹಾಗೆ ದೇವತೆಗಳೆಲ್ಲ ಅವರ ಕರಗಳನ್ನು ಸೇರಿಸಿ ಒಟ್ಟು ಮಾಡಿ ನಿಮಗೆ ಫಲ ಕೊಡ್ತಾರೆ ಅಂದರೆ ಅದರ ಮಹಿಮೆ ಅಪಾರ ಅನ್ನೋದನ್ನು ಹೇಳುತ್ತೆ. ಹೀಗಾಗಿ ದಿವಸ ಶನೈಶ್ಚರ ಮಂದಿರ ಜೊತೆಗೆ ಅಶ್ವತ್ಥ ವೃಕ್ಷ ಅಂತಹ ಸನಿಹದಲ್ಲಿ ನೀವು ಈ ದಿವಸ ಪ್ರಾರ್ಥನೆ ಮಾಡಿದ್ರೆ ಶನೈಶ್ಚರ ಅಲ್ಲ, ಹಲವು ದೇವತೆಗಳ ಮಹಿಮೆ ಅನುಗ್ರಹ ಉಂಟಾಗುತ್ತೆ. ತಪ್ಪದೆ ಹೋಗಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.